ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಥಾಂಡಾ ಸೇವಾನಗರ್ ಇಲ್ಲಿ ಪುರಾತನ ಕಾಲದ ಅನಂತ ಪದ್ಮನಾಭ ಮೂರ್ತಿಯನ್ನು ಸಿಕ್ಕಿದೆ. ಅದನ್ನು ನೋಡಲು ನಾವು ಹೋಗುತ್ತಾ ಇದ್ದೇವೆ. ನಾನು ಬೀದರಕ್ಕೆ ಬಂದಾಗೆಲ್ಲ ಎಲ್ಲ ದೇವಸ್ಥಾನಗಳಿಗೆ ಹೋಗುತ್ತೇನೆ. ಈ ಸಲ ಅನಂತ ಪದ್ಮನಾಭನ ಗುಡಿಯನ್ನು ನೋಡಲು ಕೆಲವರು ನನಗೆ ಹೇಳಿದ್ದರು. ಆದ್ದರಿಂದ ನಾನು ಇದನ್ನು ನೋಡಲು ಬಂದಿದ್ದೇನೆ. ಇಲ್ಲಿ ಮೊದಲು ದಟ್ಟವಾದ ಕಾಡು ಇತ್ತು. ಹೋಗಲು ದಾರಿ ಇದ್ದಿದ್ದಿಲ್ಲ. ಈಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಇಲ್ಲೂ ಯಾವ ಮನೆಗಳು ಇಲ್ಲ. ಕೇವಲ ಇದು ಒಂದೇ ದೇವಸ್ಥಾನವಿದೆ. ಈ ದೇವಸ್ಥಾನಕ್ಕೆ ಮುಂಜಾನೆ ಭೇಟಿ ಕೊಟ್ಟಿದ್ದರೆ ಚೆನ್ನಾಗಿರುತ್ತದೆ. ಏಕೆಂದರೆ ಸಾಯಂಕಾಲ ಇಲ್ಲಿ ತುಂಬವೇ ಕತ್ತಲಾಗುತ್ತದೆ ಮತ್ತು ಇಲ್ಲಿ ಇನ್ನೂ ಲೈಟ್ಗಳ ಕಂಬಗಳು ಇನ್ನೂ ಬಂದಿಲ್ಲ. ಅನಂತ ಪದ್ಮನಾಭನು ಶೇಷನಾಗ ಮೇಲೆ ಶಯನ ಮಾಡಿದ ಮೂರ್ತಿ ಇದೆ. ಇಲ್ಲಿ ಮೇಲಗಡೆ ಬ್ರಹ್ಮದೇವ ಮತ್ತು ಲಕ್ಷ್ಮೀದೇವಿ ಕೂಡ ಇದ್ದಾಳೆ. ಇಲ್ಲಿನ ವಾತಾವರಣ ತುಂಬ ಪ್ರಶಾಂತವಾಗಿದೆ. ಮೊದಲು ಇಲ್ಲಿ ದಟ್ಟವಾದ ಕಾಡು ಇತ್ತು. ಅನಂತ ಪದ್ಮ ಸ್ವಾಮಿಯ ಮುಂದೆ ಒಂದು ಹೊಂಡ ಇದೆ, ಅಂದರೆ ನೀರಿನ ಕೊಳ ಇದೆ. ಇದು ಯಾವತ್ತೂ ಒಣಗುವುದಿಲ್ಲ ಎಂದು ಹೇಳಲಾಗಿದೆ. ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಜನರು ಹೆಚ್ಚಾಗಿ ಬರುತ್ತಾರೆ. ಮೇಲೆಗಡೆ ಇನ್ನೊಂದು ಗುಡಿ ಕಟ್ಟಲಾಗಿದೆ. ಅಲ್ಲಿ ಹೊಸದಾಗಿ ಅನಂತ ಪದ್ಮನಾಭ ಮೂರ್ತಿ ಸ್ಥಾಪನೆ ಮಾಡಲಾಗಿದೆ. ಕೆಳಗಡೆ ಸಿಕ್ಕಿದ್ದ ಮೂರ್ತಿ ಹಾಗೆ ಇಡಲಾಗಿದೆ. ಅದನ್ನು ಕೂಡ ದಿನಾಲೂ ಪೂಜೆ ಮಾಡಲಾಗುತ್ತದೆ ಮತ್ತು ಮೇಲಿನ ಅನಂತ ಪದ್ಮನಾಭ ಸ್ವಾಮಿಗೆ ಅದಕ್ಕೂ ಕೂಡ ದಿನಾಲೂ ಪೂಜೆ ಮಾಡಲಾಗುತ್ತದೆ. ಈ ಕೊಳದಲ್ಲಿ ನೀರು ನೈಸರ್ಗಿಕವಾಗಿ ಬರುತ್ತವೆ. ಈ ಗುಡಿ ಹೇಗೆ ಪತ್ತೆಯಾಗಿತ್ತು ಎಂದು ಒಂದು ಕಥೆ ಇದೆ. ಒಬ್ಬವನು ಜೀವನದಲ್ಲಿ ಜಿಗುಪ್ಸೆಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬರುತ್ತಾನೆ. ಇಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಅದಕ್ಕೆ ನೇಣು ಹಾಕಿಕೊಳ್ಳಬೇಕೆಂದು ಯೋಚಿಸುತ್ತಾನೆ. ಅಷ್ಟರಲ್ಲಿ ಅವನಿಗೆ ನೀರು ಕಾಣುತ್ತವೆ. ನೀರನ್ನು ಕುಡಿಯಲು ಹೋಗುತ್ತಾನೆ.
ನೀರನ್ನು ಕುಡಿಯಲು ಹೋದಾಗ ಅಲ್ಲಿ ಅನಂತಪದ್ಮ ಸ್ವಾಮಿಯ ಮೂರ್ತಿ ಅವನ ಕಣ್ಣಿಗೆ ಬೀಳುತ್ತದೆ. ಅವನು ನೀರನ್ನು ಕುಡಿದು ನೋಡುತ್ತಾನೆ. ಆಮೇಲೆ ಅವನ ಮನಸ್ಸು ಬದಲಾವಣೆ ಆಗುತ್ತದೆ. ಅವನು ಆತ್ಮಹತ್ಯೆ ಮಾಡುವುದು ವಿಚಾರ ತೆಗೆದುಹಾಕುತ್ತಾನೆ. ಹಾಗೆ ಹೋಗಿ ಊರ ಜನರಿಗೆ ಹೇಳುತ್ತಾನೆ. ಅವನ ಮಾತನ್ನು ಕೇಳಿ ಅಲ್ಲಿದ್ದ ತಾಂಡದ ಜನರು ಬರುತ್ತಾರೆ. ಅವರು ಬಂದು ದೇವರ ಮುಂದೆ ಇದ್ದ ಎಲ್ಲ ಗಿಡಗಳನ್ನು ತೆಗೆದು ನೋಡುತ್ತಾರೆ. ಹಾಗೂ ಅಲ್ಲಿ ಪುರಾತನ ಅನಂತಪದ್ಮನಾಭನ ಮೂರ್ತಿ ಅವರಿಗೆ ಕಾಣುತ್ತದೆ. ಹೀಗೆ ಸಾರ್ವಜನಿಕರೆಲ್ಲರಿಗೆ ಈ ಸುದ್ದಿಯನ್ನು ತಿಳಿಯುತ್ತದೆ. ಹೊಸದಾಗಿ ಸ್ಥಾಪಿಸಿದ್ದ ಮೂರ್ತಿ ಅನಂತಪದ್ಮನಾಭ ಸ್ವಾಮಿಯ ಮೂರ್ತಿ ನೋಡಲು ತುಂಬ ಭವ್ಯವಾಗಿದೆ. ಈ ಗುಡಿಯನ್ನು ನಿರ್ಮಾಣ ಮಾಡಲು ಇನ್ನೂ ಕೆಲಸ ಪ್ರಾರಂಭದಲ್ಲಿದೆ. ಧನ್ಯವಾದ. ನೀವು ಯಾವಾಗಾದರೂ ಬೀದರಕ್ಕೆ ಬಂದರೆ ಈ ದೇವಸ್ಥಾನವನ್ನು ನೋಡಿ. ಪುರಾತನ ಅನಂತಪದ್ಮನಾಭ ಸ್ವಾಮಿಯ ದೇವಸ್ಥಾನ ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕಿನಲ್ಲಿ ತಾಂಡಾ ಸೇವಾನಗರ್ ಈ ದೇವಸ್ಥಾನದ ಲೊಕೇಶನ್ ಆಗಿದೆ. ಯಾರಿಗಾದರೂ ಕೇಳಿದರೂ ಅವರು ಹೇಳುತ್ತಾರೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.